ಮನಸ್ಸಿಗೆ ಆಘಾತವಾಗಿ ಯಾರಲ್ಲಿ ಏನನ್ನೂ ಪ್ರಸ್ತಾಪಿಸದೆ ಮನೆಗೆ ಹೋದೆ. ಮನೆಯಲ್ಲಿ ಸ್ಮಶಾನ ಮೌನ. ಮತ್ತೇನು ಕೇಳಿದ್ರೆ ಎಲ್ಲಿ ಗಂಡ ಬೇಜಾರು ಮಾಡ್ಕೋತಾರೋ ಅಂತ. ಇಡೀ ದಿನ ಮೌನವೇ ಮಾತಾಯಿತು. ನನ್ನನ್ನು ನೋಡಿದ ಮಡದಿ ಮತ್ತು ಮಕ್ಕಳ ದುಃಖದ ಕಟ್ಟೆ ಒಡೆದು ಭೋರ್ಗರೆಯಿತು. ಹಿತೈಷಿಗಳು, ಫ್ಯಾಮಿಲಿ ಮೆಂಬರ್ಸು ಫೋನ್ ಮಾಡಿ ಮಾತಾಡುವಾಗ ಅವರಿಗೆ ಏನು ಹೇಳಕ್ಕಾಗದೆ ಬಹಳ ದುಃಖಿತರಾದರು. ನಾನು ಮತ್ತು ನನ್ನ ಕುಟುಂಬ ಮನೋವ್ಯಾಕುಲತೆಗೆ ಒಳಗಾದೆವು. ಆಂಗ್ಸೈಟಿ. ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಅವರ ಪರವಾಗಿ ಅಧಿಕಾರಿಗಳಾಗಲಿ ಮತ್ತು ನನ್ನ ನೆಚ್ಚಿನ ಹಿರಿಯ ಅಧಿಕಾರಿಗಳಾಗಲಿ ನನ್ನನ್ನು ಸಾಂತ್ವನಿಸುವ ಪ್ರಯತ್ನ ಮಾಡಲಿಲ್ಲ. ಯಾಕೆ? ಭಯನಾ ನಿಮಗೆ? ಭಯನಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರುವಂತಹ ಹಿರಿಯ ಅಧಿಕಾರಿಗಳಿಗೆ? ನಿಮ್ಮ ಇಲಾಖೆಯ ಅಧಿಕಾರಿಯೊಬ್ಬರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವಮಾನಿಸಿದ್ದಾರೆ, ಆದರೆ ನೀವು ಆ ಒಬ್ಬ ಅಧಿಕಾರಿಯ ಪರವಾಗಿ ನಿಲ್ಲಲಿಲ್ಲ. ವಾಟ್ ಅ ಶೇಮ್. ಹೌದಲ್ವಾ? ಹೌದಲ್ವಾ? ಯಾವುದೋ ಒಂದು ಪ್ರತಿಭಟನೆ ನಡೆಯುವಾಗ ಯಾರಾದ್ರೂ ಒಬ್ಬ ಪ್ರೊಟೆಸ್ಟರ್ ಒಂದು ಕಲ್ಲೆತ್ತು ಬಿಟ್ರಂದ್ರೆ ಮೇಲೆತ್ತು ಬಿಡ್ತೀರಿ, ಏರೋಪ್ಲೇನ್ ಹತ್ತಿಸ್ಬಿಡ್ತೀರಿ. ಹೌದಲ್ವಾ? ಸುಮ್ನೆ ಬ್ಯಾರಿಕೇಡ್ ತೆಗೆದು ನುಗ್ತಾ ಇದ್ದಾನೆ ಅಂದ್ರು ಪೊಲೀಸರಿದ್ರು ಕೂಡ ನಮ್ಮನ್ನೇ ದೊಗಸ್ಬಿಡ್ತೀಯ ನೀನು ಅಂತ ಆಕೆ ಲಾಠಿ ತಗೊಂಡು ದಾನ ಹೊಡೆದಂಗೆ ಹೊಡಿತಾರೆ. ದನಗಳಿಗೆ ಹೊಡಿಬಾರ್ದು, ತಪ್ಪದು ಪದ ಬಳಕೆ. ಸೊ ಅಂಥದ್ರಲ್ಲಿ ಒಬ್ಬ ಅಧಿಕಾರಿಗೆ ಅವಮಾನ ಆಗಿದೆ. ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ನ ಯಾವ ಅಧಿಕಾರಿನೂ ನೀವು ಅವ್ರನ್ನ ಸಾಂತ್ವನಿಸುವ, ಅಟ್ಲೀಸ್ಟ್ ಅವ್ರ ಜೊತೆ ಮಾತಾಡುವ ಪ್ರಯತ್ನ ಮಾಡಿಲ್ವಾ ನೀವು? ಎಂತ ಡಿಪಾರ್ಟ್ಮೆಂಟ್ ರೀ ನಿಮ್ದು? ನಿಮ್ದೊಂದು ಕುಟುಂಬ ಅಲ್ವಾ? ನಿಮ್ದು ಪೊಲೀಸ್ ಒಂದು ಫ್ಯಾಮಿಲಿ ಅಲ್ವಾ? ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಬ ವ್ಯಕ್ತಿಗೆ ಹೀಗಾಗಿದೆ ಎಂದಾಗ ನೀವೆಲ್ಲರೂ ಒಗ್ಗಟ್ಟಾಗಿ ಆ ವ್ಯಕ್ತಿಯ ಪರ ನಿಲ್ಬೇಕಲ್ವಾ ನೀವು? ಯಾಕೆ? ಯಾವ ಮುಲಾಜು? ಟ್ರಾನ್ಸ್ಫರ್ಸ್ ಮುಲಾಜಾ? ಭಯ? ಇನ್ನೊಂದು ಯಾವುದಾದ್ರೂ ಭಯನಾ? ಬಟ್ ಇದಂತೂ ನನಗೆ ಭಾರಿ ಬೇಜಾರಾಯ್ತು. ಯಾಕೆಂತಂದರೆ ಪ್ರತಿಯೊಂದರಲ್ಲೂ ರಿಯಾಕ್ಟ್ ಆಗುವಂಥ ನೀವು ಪೊಲೀಸ್ ಆಫೀಸರ್ಸ್, ಅಟ್ಲೀಸ್ಟ್ ರಿಟೈರ್ಡ್ ಪೊಲೀಸ್ ಆಫೀಸರ್ಸು ಕೂಡ ಮಾತಾಡಿಲ್ಲ ಅಂತೆ ನೀವು. ಕಾಲ್ತುಳಿತ ನಡೆದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಒಟ್ಟಾಗಿ ಏನ್ ಸಸ್ಪೆನ್ಷನ್ ಮಾಡಿದಂಥ ಅಧಿಕಾರಿಗಳ ಪರವಾಗಿ ಮಾತಾಡಿದ್ರಲ್ಲ, ನಾರಾಯಣ ಬರ್ಬನ್ನಿ ನಿಮ್ಮ ಕಣ್ಣಿಗೆ ಕಾಣಲಿಲ್ವಾ? ಮುಖ್ಯಮಂತ್ರಿಗಳು ಅಂತನಾ? ಹಾಗಾದ್ರೆ ನೀವು ಮುಖ್ಯಮಂತ್ರಿಗಳ ವಿರುದ್ಧ ಒಂದು ಕೇಸ್ ಆಗಿದೆ, ಹ್ಯೂಮನ್ ರೈಟ್ಸ್ ಕೇಸ್ ಆಗಿದೆ. ಯಾರೋ ಗಿರೀಶ್ ಅನ್ನೋರು ಕೇಸ್ ದಾಖಲಿಸಿದ್ದಾರೆ. ಈಗ ಬೆಳಗಾವಿಯ ಪ್ರಾದೇಶಿಕ ಇದು ಯಾವುದದು ಹೆಚ್ಚುವರಿ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ಇದೆ, ಪೆಂಡಿಂಗ್ ಇದೆ ಅದು. ಈಗ ಅದೇನು ಮಾಡ್ತಾರೋ ಗೊತ್ತಿಲ್ಲ, ಏನು ಮುಖ್ಯಮಂತ್ರಿಗಳನ್ನ ವಿಚಾರಣೆಗೆ ಕರೀತಾರೋ ಎಲ್ಲೋ ಗೊತ್ತಿಲ್ಲ. ಸೊ ಯಾರು ನನ್ನನ್ನು ಮಾತಾಡಿಸಲಿಲ್ಲ, ನನಗೆ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಲಿಲ್ಲ. ಮಾನಸಿಕವಾಗಿ ತುಂಬ ವೇದನೆ ಹೆಚ್ಚಾಯಿತು. ಜನ ಕೂಡ, ಸಾರ್ ಬೆಳಗಾವಿಯಲ್ಲಿ ನೀವು ಇಷ್ಟು ಸೇವೆ ಮಾಡಿದ್ದೀರಾ, ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸಿದ್ದೀರಾ, ನಿಮ್ಮಂಥವ್ರಿಗೆ ಹೀಗೆ ಅಂತಂದರೆ ಸಾಮಾನ್ಯರ ಪರಿಸ್ಥಿತಿ ಏನು ಸರ್ ಅಂತ ಅವರು ಕೂಡ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಯಾರದೋ ತಪ್ಪಿಗೆ ನನ್ನನ್ನು ದಂಡಿಸಿದರಲ್ಲ ಅನ್ನೋ ಘಟನೆ ನನ್ನನ್ನು ಸದಾ ಕಾಡ್ತಾ ಇದೆ. ನನ್ನಷ್ಟಕ್ಕೆ ನಾನು ನ್ಯಾಯ ಪಡೆದುಕೊಳ್ಳಲು ಆಗದವನು ಪರರಿಗೆ ನ್ಯಾಯ ಕೊಡಿಸಲಾದೀತೆ. ಒಬ್ಬ ಪೊಲೀಸ್ ಅಧಿಕಾರಿ ತನಗೆ ತಾನು ನ್ಯಾಯ ಕೊಡಿಸಕ್ಕಾಗದೇ ಇರುವಾಗ ಪೊಲೀಸ್ ಸ್ಟೇಷನ್ಗೆ ಬರುವಂತಹ ಜನರಿಗೆ ಇನ್ನೇನು ನ್ಯಾಯ ಕೊಡಿಸಕ್ಕಾಗುತ್ತೆ ಎಂಬ ಕೊರಗಿನಲ್ಲಿ ನಾನು ಇದ್ದೇನೆ. ಸೊ ಹೀಗಾಗಿ ಸಾರ್ವಜನಿಕರ ಅಹವಾಲುಗಳಿಗೆ ಅಂತಃಕರಣದಿಂದ ಸ್ಪಂದಿಸಿ ಅವರ ಗೌರವಕ್ಕೆ ಪಾತ್ರನಾಗಿ ಇಲಾಖೆಯಲ್ಲಿ ಹೆಮ್ಮೆಯಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಲಾಖೆ ಹಾಗೂ ಸಮಾಜದಲ್ಲಿ ಗೌರವ, ಮಾನ, ಸನ್ಮಾನ ನೀಡಿದ ಸಮವಸ್ತ್ರದೊಂದಿಗಿನ ಸಂಬಂಧ ನನ್ನ ಹೆತ್ತ ತಾಯಿ ತಂದೆಯವರೊಂದಿಗಷ್ಟೇ ಭಾವನಾತ್ಮಕ ಸಂಬಂಧ ಹೊಂದಿದ್ದೇನೆ. ಸರ್ಕಾರಿ ನೌಕರರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕಾದ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ವರ್ತನೆಯಿಂದ ನನ್ನ ಮತ್ತು ರಾಜ್ಯದ ಇತರ ಸರ್ಕಾರಿ ನೌಕರರ ಆತ್ಮಸ್ಥೈರ್ಯ ಮಾನಸಿಕವಾಗಿ ಕುಗ್ಗಿ ಮನೋವೇದನೆಯಿಂದ ಮನೋವ್ಯಾಕುಲತೆಗೆ ಒಳಗಾಗಿದ್ದೇವೆ. ಇದು ನನ್ನೊಬ್ಬನ ಅಳಲಲ್ಲ, ರಾಜ್ಯದ ಸಮವಸ್ತ್ರ ಧರಿಸುವ ಕೆಳಸ್ತರದ ಅಧಿಕಾರಿ ಸಿಬ್ಬಂದಿಗಳಷ್ಟೇ ಅಲ್ಲ, ಸಮಸ್ತ ಸರ್ಕಾರಿ ನೌಕರರ ಅಳಲು. ನನ್ನ ಪ್ರಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಸಮಾಧಾನ ಮಾಡಿಲ್ಲ ಅನ್ನೋದೇ ತುಂಬ ಹರ್ಟ್ ಆಗಿದೆ ಅವ್ರಿಗೆ. ಸೊ ಎಲ್ಲರೂ ಕೂಡ ಯಾರು ಅವರಿಗೆ ನೈತಿಕವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ. ಸೊ ಈ ಘಟನೆಗೆ ಸಂಬಂಧಪಟ್ಟಂತೆ ಯಾರ್ಯಾರು ಮಾತಾಡಿದ್ದಾರೆ ಬನ್ನಿ ನೋಡೋಣ.
ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಸರ್ ಏನಾದರೂ ಈಗ ಅಕ್ಸೆಪ್ಟ್ ಮಾಡ್ತಾರೆ ಸರ್, ಏನಾಗ್ತದೆ ಸರ್ಕಾರ ನಿರ್ಧರಿಸ್ತದೆ. ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮತ್ತು ಮಾನ್ಯ ಗೃಹ ಸಚಿವರು ಸಾಹೇಬರು ಮಾತಾಡಿದರು. ಹಾಗಾಗಿ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತೀನಿ. ಈ ಇಶ್ಯೂ ಆಗಿ 2-3 ತಿಂಗಳಾಯಿತು. ಅವ್ರಿಗೆ ಅಷ್ಟು ಬೇಜಾರಾಗಿ CM ಮೇಲೆ ಅಸಮಾಧಾನ ಆಗಿದ್ದು ಅವಾಗಲೇ ಕೊಡಬೇಕಾಯಿತು. 2-3 ತಿಂಗಳು ಯಾಕೆ ವೆಯ್ಟ್ ಮಾಡಬೇಕಾಯಿತು? ಅವ್ರು ಏನೋ ಸ್ವಂತ ಏನೋ ಕಾರಣದಿಂದ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಅದನ್ನು ಈ ವಿರೋಧ ಪಕ್ಷದವರು ಅದು ದೊಡ್ಡ ಇಶ್ಯೂ ಮಾಡಿ ಅದನ್ನು ದೊಡ್ಡದಾಗಿ ಮಾಡ್ತಾಯಿದ್ದಾರೆ ಹೊರತಾಗಿ ಅದಕ್ಕೂ ಸಂಬಂಧ ಇಲ್ಲ. ಮುಖ್ಯಮಂತ್ರಿಗಳು ಈ ಇಶ್ಯೂ ಆಗಿ 3-4 ತಿಂಗಳಾಯಿತು ಆಲ್ಮೋಸ್ಟ್ ಆಲು. ಕೊಡಗಿದ್ರೆ ಅವ್ರು ಅಸಮಾಧಾನ ಇದ್ದರೆ 3 ತಿಂಗಳು ಕಾಯ್ಬೇಕನ್ನಿಸ್ತಿರಲಿಲ್ಲ. ಇಮಿಡಿಯೇಟ್ ನೆಕ್ಸ್ಟ್ ಡೇನೇ ಕೊಡಬೇಕಾಯ್ತು. ಅವರು ಕೊಟ್ಟಿಲ್ಲ. ಇದನ್ನು BJP ಅವ್ರ ಕುಮ್ಮಕ್ಕಿಂದ ಏನೋ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತಾಗಿ ಅವ್ರಿಗೂ ವೈಯಕ್ತಿಕ ಕಾರಣದಿಂದ ಅವರು ಮೋಸ್ಟ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದಾರಲ್ಲ, ಹೋಮ್ ಮಿನಿಸ್ಟರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ VRS ತಗೊಳ್ಳಿಕ್ಕೆ ಬಿಡೋದಿಲ್ಲ, ನಾವು ಕರೆದು ಮಾತಾಡ್ತೀವಿ ಅಂತ ಹೇಳಿದಾರಲ್ಲ. ಡ್ಯೂಟಿಗೆ ಹಾಜರಾಗಿದಾರಂತೆ, ವಾಪಸ್ ತಗೊಂಡಿದಾರಂತೆ, ಡ್ಯೂಟಿಗೆ ಹಾಜರಾಗಿದ್ದಾರೆ. ಎಷ್ಟು ದಿನ ಬೇಕು ಮೇಡಮ್ ಇನ್ನು? ಏನ್ರಿ ಇವರೆಲ್ಲ ಇವ್ರು ನಿಜವಾಗ್ಲೂ ನನ್ನ ಒಂಥರ ರಕ್ತ ಕುದೀತೇರಿ ಇಂಥ ಸ್ಟೇಟ್ಮೆಂಟ್ಗಳು ನೋಡಿದ್ರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಮಾತಾಡಿದ್ದಾರೆ, ಐ ಅಗ್ರಿ. ಕರೆದು ಮಾತಾಡ್ತಾರೆ, ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಅವ್ರ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ, ಫೇರ್ ಇನಫ್. ಅಶೋಕ್ ಪಟ್ಟಣ್ ಅವರು BJP ಕುಮ್ಮಕ್ಕಿನಿದೆ 2-3 ತಿಂಗಳು ಯಾಕೆ ಕಾಯ್ಬೇಕಾಗಿತ್ತು ಅಂತೆ. 2-3 ತಿಂಗಳು ಎದಕ್ಕೆ ಕಾಯ್ಬೇಕಾಗಿತ್ತು ಅಂತ. 2-3 ತಿಂಗಳು ಎದಕ್ಕೆ ಕಾದಿದ್ರಂತಂದ್ರೆ ನಿಮ್ಮ ಮುಖ್ಯಮಂತ್ರಿಗಳು ಕರೆದು ಮಾತಾಡ್ತಾರೆ ಅಂತ ಕಾದಿದ್ರು. ಮುಖ್ಯಮಂತ್ರಿಗಳಿಗೆ ಅವಮಾನ ಆಗಬಾರ್ದು. ಮುಖ್ಯಮಂತ್ರಿಗಳಂತೂ ನನಗೆ ಅವಮಾನ ಮಾಡಿದ್ರು, ಮುಖ್ಯಮಂತ್ರಿಗಳಂತೂ ಸಮವಸ್ತ್ರದಲ್ಲಿರುವಂಥ ಅಧಿಕಾರಿಗಳ ಮೇಲೆ ಕೈ ಮಾಡಿದ್ರು, ನಾನು ಅವ್ರಿಗೆ ಮುಜುಗರ ಮಾಡಬಾರ್ದು ಅಂತ ಅವತ್ತು ಸುಮ್ಮನಾದೆ. 2 ತಿಂಗಳು ಕಾದೆ, ಕರೆದು ಮಾತಾಡ್ತಾರೆ, ನನ್ನ ವಿಚಾರದಲ್ಲಿ ಅವರು ಕ್ಷಮೆ ಕೇಳ್ತಾರೆ ಅಂತ. ಆದರೆ ಅವ್ರು ಕರೆದು ಮಾತಾಡಿಲ್ಲ. ಹೀಗಾಗಿ ಮಾನಸಿಕವಾಗಿ ಮನೋವೈಕಲ್ಯತೆಯಿಂದ ಬಳಲ್ತಾ ಇದ್ದೀನಿ. ನನಗೆ ನಾನು ನ್ಯಾಯ ಕೊಡಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬೇರೆಯವ್ರಿಗೆ ನ್ಯಾಯ ಕೊಡೋದು ನಾನು ಅಂತ ನಾನು ಸ್ವಯಂ ನಿವೃತ್ತಿ ಪಡೀತೀನಿ ಅಂತ ಅವ್ರು ಹೇಳಿರೋದು. ಅಶೋಕ್ ಪಟ್ಟಣ್ ಅವರೇ, ನಿಮ್ಮ ಆ್ಯಟಿಟ್ಯೂಡು BJP ಅವರ ಕುಮ್ಮಕ್ಕಿನಿಂದ. ಹಾಗಾದರೆ ಮುಖ್ಯಮಂತ್ರಿಗಳು ಯಾರ ಕುಮ್ಮಕ್ಕಿನಿಂದ ಕೈ ಮಾಡಕ್ಕೆ ಹೋದ್ರು? ಹಾಗಾದರೆ ಮುಖ್ಯಮಂತ್ರಿಗಳಾದವರಿಗೆ ತಮ್ಮ ಒಂದು ಕೋಪವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥ ಶಕ್ತಿ ಇಲ್ವಾ? ಕೋಪ ಇದೆ ಅಂತ ಯಾರ ಮೇಲೆ ಅವ್ರ ಮೇಲೆ ಕೈ ಎತ್ತಿಬಿಟ್ರೆ ಸುಮ್ಮನೆ ಇರ್ತಾರಾ? ನಿಮ್ಮ ಮೇಲೆ ಯಾರಾದ್ರೂ ಕೈ ಎತ್ತಿದ್ರೆ ನೀವು ಸುಮ್ಮನೆ ಇರ್ತೀರಾ ಅಶೋಕ್ ಪಟ್ಟಣ್ ಅವರೇ? ಅದಕ್ಕೆ ಅನ್ನೋದು ಗೌರವ ಮರ್ಯಾದೆ ಅಂತ. ಇಲ್ಲದೆ ಇದ್ರೆ ಆವಾಗಲೇ ರಿಯಾಕ್ಟ್ ಮಾಡ್ತಿದ್ರು. ಬರ್ದಿದ್ದಾರೆ ನೋಡಿ ಅಲ್ಲಿ, ಸಮವಸ್ತ್ರದ ಮೇಲೆ ಇರುವಂಥ ಗೌರವದಿಂದ ಮಾನ್ಯ ಮುಖ್ಯಮಂತ್ರಿಗಳ ಪದವಿಗೆ ಚ್ಯುತಿ ಬಾರದೆಂದು ಸುಮ್ಮನಾಗಿ ಕೆಳಗಿಳಿದೆ ಅಂತ. ನಿಮ್ಮ ಪ್ರಕಾರ ಆಗಲೇ ರಿಯಾಕ್ಟ್ ಮಾಡಬೇಕಾಗಿತ್ತು, ಅದು ತುಂಬ ಚೆನ್ನಾಗಿರ್ತಾ ಇತ್ತು. ಅಶೋಕ್ ಪಟ್ಟಣ್ ಅವ್ರು ಹೇಳೋ ಪ್ರಕಾರ ಯಾವಾಗ ಅವ್ರು ಕೈ ಎತ್ತಿದ್ರೋ ಆಗಲೇ ರಿಯಾಕ್ಟ್ ಆಗಬೇಕಾಗಿತ್ತು. ಆಗಬಹುದಾದಂತಹ ಅವಮಾನದಿಂದ ತಾವು ತುಂಬ ಸಂತೃಪ್ತಿ ಆಗ್ತಿದ್ರೇನೋ. ಏನು ಮಾತಾಡ್ತಿರ್ರಿ? ಎಲ್ಲ ಪೊಲಿಟಿಕಲ್ ರಾಜಕೀಯ ದೃಷ್ಟಿಯಿಂದನೇ ನೋಡೋದಲ್ಲ. ಮಾಡಿದ್ದು ತಪ್ಪು, ಮತ್ತು ಇದ್ರಾಗ ಟ್ಯಾಪೆ ಹಚ್ಚೋದು, ಮತ್ತು ಇದರಲ್ಲೂ ರಾಜಕೀಯ BJP ಅವ್ರು ಕುಮ್ಮಕ್ಕೆ ಕೊಟ್ಟರು. 2-3 ತಿಂಗಳು ಆದಮೇಲೆ ಇವ್ರು ಮಾತಾಡ್ತಿದ್ದಾರೆ. ಇದೇನು ಅಂತಾರಲ್ಲ ಹಾಗೆ. ಆಲ್ ರೈಟ್.